ಎಲ್ಲ ನನ್ನ ಹೆಸರು ಶ್ರೀನಿವಾಸ್ ಅಂತ, ಸ್ಪೋಕ್ ಪರ್ಸನ್ ಆಗಿ ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಿನ್ನೆ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಏನು ಹೇಳಿಕೆ ಕೊಟ್ಟರೋ ಅದು ಅವರ ವೈಯಕ್ತಿಕ ಹೇಳಿಕೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅದು ಕಾಂಗ್ರೆಸ್ ಪಕ್ಷದ ವೇದಿಕೆ ಅಲ್ಲ. ಯಾಕಂದರೆ ಈ ಸರ್ಕಾರ ಬರೋದಕ್ಕೆ ಜನ ನಮಗೆ ಮ್ಯಾಂಡೇಟಿ ಕೊಟ್ಟಿದ್ದಾರೆ 5 ವರ್ಷ ಸರ್ಕಾರ ಮಾಡಿ ಅಂತ. ಸೊ ಹಾಗಾಗಿ ಈಗ 2 ವರ್ಷ ಒಳ್ಳೆ ಆಡಳಿತವನ್ನು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು DK ಶಿವಕುಮಾರ್ ಸಾಹೇಬರು ಇಬ್ಬರು ಸಹ ಒಳ್ಳೆ ಸಹಮತದಿಂದ ಒಂದು ಒಳ್ಳೆ ಆಡಳಿತನ ಕೊಡ್ತಾಯಿದ್ದಾರೆ. ಇನ್ನು ಉಳಿದ 2 ವರ್ಷದಲ್ಲಿ 2.5 ವರ್ಷ ಅವಧಿಯಲ್ಲಿ ಇನ್ನೂ ಹೆಚ್ಚಿನ ಕೆಲಸಗಳನ್ನು ಮಾಡಿ ಮುಂದೆ 2028ಕ್ಕೆ ಮತ್ತೆ ಈ ಕಾಂಗ್ರೆಸ್ ಪಕ್ಷ ಸರ್ಕಾರ ಬರೋ ರೀತಿಯಲ್ಲಿ ಕೆಲಸ ಮಾಡಬೇಕನ್ನೋದು ಕರ್ನಾಟಕದ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನ ಒಂದು ಸಂಕಲ್ಪ ಆಗಿದೆ. ಸೊ ನಾನು ಹೇಳೋದಿಷ್ಟೇ, ಈಗ ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದನ್ನು ನಮ್ಮಲ್ಲಿ ಇಲ್ಲಿ ತೀರ್ಮಾನ ಆಗಲ್ಲ. ಏನಿದ್ರು ಹೈಕಮಾಂಡ್ ಲೆವೆಲಲ್ಲಿ ಸನ್ಮಾನ್ಯ AICC ಅಧ್ಯಕ್ಷರಂತ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರಿದ್ದಾರೆ, ರಾಹುಲ್ ಗಾಂಧಿ ಸಾಹೇಬರಿದ್ದಾರೆ, ಪ್ರಿಯಾಂಕಾ ಗಾಂಧಿ ಸಾಹೇಬರಿದ್ದಾರೆ, ಮತ್ತು ನಮ್ಮ AICC ಇನ್ಚಾರ್ಜ್ ಕರ್ನಾಟಕ ಸುರ್ಜೇವಾಲ್ ಸಾಹೇಬರು, ವೇಣುಗೋಪಾಲ್ ಸಾಹೇಬರು, ಸೋನಿಯಾ ಗಾಂಧಿ ಮೇಡಮ್, ಇವರ ಲೀಡರ್ಶಿಪ್ಪಲ್ಲೇ ತೀರ್ಮಾನ ಆಗೋವಂಥದ್ದು. ಯಾಕಂದರೆ ಇದು ಇತಿಹಾಸ ನೋಡಿದ್ರೆ ವೀರಪ್ಪ ಮೊಯ್ಲಿ ಇರ್ಬೋದು, ಈ ರಾಜ್ಯದಲ್ಲಿ ಧರ್ಮಸಿಂಗ್ ಇರ್ಬೋದು, ಗುಂಡೂರಾವ್ ಇರ್ಬೋದು, ಮತ್ತು ಬಂಗಾರಪ್ಪ ಸಾಹೇಬ್ ಇರ್ಬೋದು, ಇವರೆಲ್ಲ ಆಗಿದ್ದು ಯಾವುದೇ ರೀತಿ ಸಂಖ್ಯಾಬಲದಿಂದ ಆಗಲಿಲ್ಲ. ಇವರೆಲ್ಲ ಆಯ್ಕೆ ಮಾಡಿದ್ದು ಹೈಕಮಾಂಡ್ನ ಒಂದು ಕೃಪಟಾಕ್ಷದಿಂದ ಮುಖ್ಯಮಂತ್ರಿ ಆಗಿರೋದಕ್ಕೆ ಇದು ನಮ್ಮಲ್ಲಿ ನಿದರ್ಶನಗಳಿದೆ. ಹಾಗಾಗಿ ನಾಳೆ ಮುಖ್ಯಮಂತ್ರಿ ನಮ್ಮ ಯತೀಂದ್ರ ಸಾಹೇಬರನ್ನೇ ಮಾಡಿ ಅಂದರೆ ಹೈಕಮಾಂಡು ಅದಕ್ಕೆ ನಾವೆಲ್ಲ ಬದ್ಧವಾಗಿರ್ತೀವಿ. ನಮ್ಮ ಪಕ್ಷ ಅದನ್ನು ಸ್ವಾಗತ ಮಾಡ್ತದೆ. ಯಾರು ಹೈಕಮಾಂಡಲ್ಲಿ ಯಾರು ಮುಖ್ಯಮಂತ್ರಿ ಆಗೋದನ್ನು ತೀರ್ಮಾನ ಮಾಡೋದು ಹೈಕಮಾಂಡ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇಷ್ಟೆಲ್ಲ ನಾವೆಲ್ಲ ಹೇಳಿಲ್ವಲ್ಲ, ನಾವು KPC ಅಧ್ಯಕ್ಷರನ್ನ DK ಸಾಹೇಬರು ಮಾಡಿದರು, ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಬಂತು. ಮಂಡ್ಯ ಆಗಿರ್ಬೋದು, ಹಾಸನದಲ್ಲಿ 1 MP ನಾವು ಗೆಲ್ಲಕ್ಕಾಗಿರಲಿಲ್ಲ, ಅಲ್ಲಿ ಗೆದ್ದಿದ್ದೀವಿ. ಕೆಲವು ಎಲ್ಲೆಲ್ಲಿ ಭಾಗದಲ್ಲಿ ನಮಗೆ ಸಪೋರ್ಟ್ ಆಗಿತ್ತು ಇವ್ರು DK ಸಾಹೇಬ್ರ ಬಂದಮೇಲೆ ಅಲ್ಲಿ ನಮಗೆ ಸ್ವಲ್ಪ ಸಂಖ್ಯಾಬಲ ಜಾಸ್ತಿ ಬಂತು. ಸೊ ನಾವು DK ಶಿವಕುಮಾರ್ನ ನಾವು ಮುಖ್ಯಮಂತ್ರಿ ಮಾಡಿ ಅಂತಲೇ ಎಲ್ಲರೂ ಕಾಂಗ್ರೆಸ್ ಪಕ್ಷದ ಒತ್ತಾಯ. ಸೊ ಅವ್ರನ್ನ KPC ಅಧ್ಯಕ್ಷ ಮಾಡಿದ್ದೇನಕ್ಕಾಗಿದ್ರೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಯಿತು, ಈಗ ಬಂದಿದೆ, ಅವ್ರು ಶ್ರಮ ಪಟ್ಟಿದ್ದಾರೆ. ಅವರೇನು ಒಂದು ಜಾತಿ ಸೀಮಿತ ಇಲ್ಲ, ಅವ್ರು ಎಲ್ಲ ವರ್ಗದ ನಾಯಕರು ಮತ್ತು ಟ್ರಬಲ್ ಶೂಟರ್. ನಮ್ಮ ಪಕ್ಷದಲ್ಲಿ ಏನೋ ಒಂದು ಸಮಸ್ಯೆ ಆದರೆ ಅಲ್ಲಿ ನಿಂತು ಕೆಲಸ ಮಾಡ್ತಾರೆ. ಸೊ ಹಾಗಾಗಿ ಮುಂದೆ ಇನ್ನೂ ಪಕ್ಷ ಸಮೃದ್ಧವಾಗಿ ಸಂಘಟನೆ ಆಗಬೇಕಂದ್ರೆ ಇಂಥ ಲೀಡರ್ಗಳು ಇನ್ನೂ ದೊಡ್ಡ ಮಟ್ಟದಲ್ಲಿ ಬರಬೇಕನ್ನೋದು ನಮ್ಮ ಕಾಂಗ್ರೆಸ್ ಪಕ್ಷದ ಸಮಗ್ರ ಕಾರ್ಯಕರ್ತರ ಒತ್ತಾಯ. ಅವರು ಆಗಲಿ, ಸತೀಶ್ ಜಾರಕಿಹೊಳಿ ಆಗಲಿ, ಅವ್ರಿಗೆ ಆಗಬೇಡ ನಾವು ಹೇಳ್ತಾ ಇಲ್ಲ. ಅವಕಾಶ ಬಂದಾಗ ಅವರು ಆಗಲಿ, ನಾವೇನು ಅವ್ರನ್ನೇನು ವಿರೋಧ ಮಾಡ್ತಾ ಇಲ್ಲ. ಯತೀಂದ್ರ ಸಾಹೇಬರು ಆಗಲಿ, ನಾವೇನು ಬೇಡ ಅಂತ ಇಲ್ಲ, ಅವರು ನಾವು ವಿರೋಧ ಇಲ್ಲ. ಈ ಜಿಲ್ಲೆಯಲ್ಲಿ ಅವ್ರ ತಂದೆಗೆ ನಾವು ಸಾವಕ್ಕೆ ಸಪೋರ್ಟ್ ಮಾಡಿದ್ದೀವಿ. ಅವರೊಬ್ಬ ಸಮರ್ಥ ನಾಯಕ ಅಂತೇಳಿ ಈ ಮುಖ್ಯಮಂತ್ರಿ ಜಿಲ್ಲೆ ಒಂದಲ್ಲ ಅಂತ 4 ಸಲ ಆಗಿದ್ದಾರೆ. ಇನ್ನೂ ಅವರು ಮಗನೂ ಆಗಲಿ, ನಮಗೇನು ಬೇಜಾರೇನಿಲ್ಲ. ತಪ್ಪು ಅಂತ ಹೇಳ್ತಾ ಇಲ್ಲ, ಯಾಕಂದ್ರೆ ಈಗ ವಿರೋಧ ಪಕ್ಷದವ್ರು ಒಂದು ಆಹಾರ ಮಾಡ್ಕೊಟ್ಟಂಗೆ ಆಯ್ತಲ್ಲ, ನಮ್ಮಲ್ಲೇ ಹುಡುಕಾಗೋದು ಬೇಡ ಅಂತ ನಾನು ಹೇಳೋದು. ಅದು ಹೇಳಿಲ್ಲ, ಎಲ್ಲಿ ಹೇಳ್ಬೇಕು ಅದನ್ನ ಹೇಳಿ ಅಂತ ನಾನು ಹೇಳೋದು. ಪಬ್ಲಿಕ್ಕಾಗಿ ಹೇಳೋದು ಬೇಡ. ಒಂದು ಅದಕ್ಕೆ ಆದಂಥ ಸಭೆಗಳಿರ್ತವೆ, ಅದೇ ಆದಂಥ ಒಂದು ಪಕ್ಷದ ವೇದಿಕೆಯಲ್ಲಿ ಹೇಳಿ ನಾನು ಹೇಳೋದು, ಬಹಿರಂಗ ಹೇಳೋದು ಬೇಡ ಅಂತ. ಈಗ ಇದನ್ನೇ ವಿರೋಧ ಪಕ್ಷದವ್ರು ಕಾಯ್ತಾ ಇರ್ತಾರೆ, BJP ಇರ್ಬೋದು, JDS ಆಗಿರ್ಬೋದು. ನಮ್ಮಲ್ಲಿ ಒಡಕುಂಟಾಗೋದು ಬೇಡ ಅನ್ನೋದು ನಮ್ಮ ಅಭಿಪ್ರಾಯ. ಖಂಡಿತ ವಿರೋಧ ಇಲ್ಲ, ಖಂಡಿತ ವಿರೋಧ ಇಲ್ಲ. ಅವರು ಈ ರಾಜ್ಯದ ಮುಖ್ಯಮಂತ್ರಿ ಆಗಲಿ ಅನ್ನೋದು ನಮ್ಮ ಆಸೆ. ಸರ್, ಅವ್ರು ಹೇಳ್ತಾರೆ ಅಂದರೆ ಸತೀಶ್ ಜಾರಕಿಹೊಳಿ ಮುಂದಿನ ಮುಖ್ಯಮಂತ್ರಿ ಅಂತ ಹೇಳ್ತಾ ಇದ್ದಾರೆ. ಅವರು ಈ ರಾಜ್ಯದಲ್ಲಿ ಒಬ್ಬರು ಹಿಂದುಳಿದವರ ನಾಯಕರಾಗಿದ್ದಾರೆ ಅಂತ, ಅದನ್ನು ಒಪ್ಕೋತಿಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ನಮಗೆ ಈ ಅವಧಿಯಲ್ಲಿ KPC ಅಧ್ಯಕ್ಷನ DK ಶಿವಕುಮಾರ್ ಮಾಡಿದ್ದಾರೆ, ಅವರು ಆಗಬೇಕನ್ನೋದು ನಮ್ಮ ಆಸೆ. ಅದನ್ನು ಅವರು ಬಹಿರಂಗ ಹೇಳೋದು ಬೇಡ ಅಂತ, ಪಕ್ಷದಲ್ಲಿ ಡ್ಯಾಮೇಜ್ ಆಗೋದು ಬೇಡ ಅಂತ ನಾನು ಹೇಳ್ತಾರೆ. ನಮಗೆ ಹೈಕಮಾಂಡ್ ಯಾರು ಹೇಳ್ತಾರೆ ಅವ್ರು ಆಗಲಿ ಸರ್, ಅದೇ ನಮ್ಮ ಅಭಿಪ್ರಾಯ. ನಾಳೆ ಹೈಕಮಾಂಡ್ ಯತೀಂದ್ರ ಸಿದ್ದರಾಮಯ್ಯ ಆಗಲಿ ನಾವು ಒಪ್ಕೋತೀವಿ, ಅದಕ್ಕೆ ಅದರಲ್ಲಿ ಏನಿಲ್ಲ. ನಮಗೆ ಒಟ್ಟಿನಲ್ಲಿ ಹೈಕಮಾಂಡು ಏನು ಹೇಳ್ತಾ ಅದಕ್ಕೆ ನಾವು ಒಪ್ಕೋತೀವಿ ಸರ್. ಯತೀಂದ್ರ ಅವರು ಆ ಥರ ಹೇಳೋದು ಬೇಡ ಅಂತ ನಾನು ಹೇಳ್ತಾರೆ. ಹೌದು, ನಮ್ಮಂತೆ ಅವರು ಒಂದು ಸಾಮಾನ್ಯ MLA ಆಗಿ MLC ಆಗಿದ್ದಾರೆ. ನಮ್ಮಂತೆ ಅವ್ರ ಕಾರ್ಯಕರ್ತ ತಾನೆ ಯತೀಂದ್ರ ಸಾಹೇಬರು. ಅವರು ಈ ಜಿಲ್ಲೆಗೆ ನಮ್ಮ ನಾಯಕರೇನೆ. ಸಿದ್ದರಾಮಯ್ಯ ಸಾಹೇಬ್ರು ಹೇಗೆ ನಾಯಕರು ಹಾಗೆ ನಮಗೂ ನಾಯಕರೇ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬ್. ನಾವು ಅವ್ರು ಹೇಳಿರೋದು ಬಹಿರಂಗ ಹೇಳಿಕೆ ಬೇಡ ಅಂತ ನಾನು ಹೇಳೋದು. ಏನು ಹೇಳೋದಾದ್ರೆ ಪಕ್ಷದ ಹೇಳ್ಕೊಳ್ಳಿ, ಬಹಿರಂಗವಾಗಿ ಹೇಳೋದ್ರಿಂದ ವಿರೋಧ ಪಕ್ಷದವ್ರಿಗಾಗಲಿ ಅವ್ರಿಗೆ ಹಾರ ಆಗ್ತದೆ, ಅವ್ರು ಅದನ್ನೇ ಕಾಯ್ತಾ ಇದ್ದಾರೆ ಅಂತ ನಾವು ಹೇಳ್ತಾ ಇರೋದು ಅಷ್ಟೇ. ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರ ಎಲ್ಲರ ಅಭಿಪ್ರಾಯ. ಈಗ KPCC ಅಧ್ಯಕ್ಷರು ಆದಮೇಲೆ ಅವ್ರ ಲೀಡರ್ಶಿಪ್ಪಲ್ಲಿ ಚುನಾವಣೆ ಆಗಿದೆ. ಸೊ ಹಾಗಾಗಿ ಹೈಕಮಾಂಡ್ ಏನು ತೀರ್ಮಾನ ತಗೋತದೆ ಅದಕ್ಕೆ ನಾವೆಲ್ಲ ಬದ್ಧಾಗಿರ್ತೀವಿ. ನಮ್ಮ ಆಸೆ, ನಮ್ಮ ವೈಯಕ್ತಿಕ ಆಸೆ,
ಡಿ ಕೆ ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗಬೇಕನ್ನೋದು ನಮ್ಮ ಆಸೆ. ಈ ಅವಧಿಲಿ ಆಗಬೇಕನ್ನೋದು ನಮ್ಮ ಒತ್ತಾಯ. ಅದು ಹೈಕಮಾಂಡ್ ಏನು ಹೇಳ್ತಾ ಅದಕ್ಕೆ ನಾವು ಬದ್ದಾಗಿದ್ದೀವಿ ಸರ್. ಈಗ ಹೈಕಮಾಂಡ್ನವರು ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಿ ಅಂತ ಹೇಳಿದರೆ ಕೆಲಸ ಮಾಡ್ತಾಯಿದ್ದಾರೆ. ನಾಳೆ ಹೈಕಮಾಂಡು ನೀವಿಬ್ಬರು ಬೇಡ ಬೇರೆಯವ್ರು ತಂದರೂ ನಮಗೇನು ಅದು ಬೇಂತರ ಇಲ್ಲ. ಹೈಕಮಾಂಡ್ ಏನು ಡಿಸಿಷನ್ ತಗೋತದೆ ಅದಕ್ಕೆ ನಮ್ಮ ವೈಯಕ್ತಿಕ ಅಭಿಪ್ರಾಯ ಅಂದರೆ ಈ ಅವಧಿಯಲ್ಲೇ ಮುಖ್ಯಮಂತ್ರಿ ಆಗೋದು ನನ್ನ ವೈಯಕ್ತಿಕ ಅಭಿಪ್ರಾಯ.